ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಕೊಕ್ಕರ್ಣೆಯ ಮೊಗರ್ಪೇಟೆಗೆ ಬಂದಿದೆ. ಫೋಟೋ ಹಾಕಿ ಅಲ್ಲ ಈ ಕಡೆಯಿಂದ ಯಾರಿದ್ದಾರೆ ಅವರಿಗೆಲ್ಲ ವಾಟ್ಸಪ್ಪಲ್ಲಿ ಹಾಕಿ ಯಾವುದಾದ್ರು ಗಾಡಿ ಸಿಕ್ಕಿದ್ರೆ ಸ್ಥಳೀಯ ಸ್ಟೇಷನ್ಗೆ ಫೈರ್ ಬ್ರಿಗೇಡ್ಗೆ ಮತ್ತು ಅದರ ನಂಬರ್ ಹಾಕಿ. ಇಲ್ಲೊಬ್ಬ ಯುವಕ ಮೀನು ಹಿಡಿಲಿಕ್ಕೆ ಹೋಗಿ ನೀರಿಗೆ ಬಿದ್ದಿರ್ತಾರೆ. ಅವರ ಮೃತದೇಹ ಇನ್ನೂ ಸಿಕ್ಕಿರಲಿಲ್ಲ. ಉಡುಪಿ ಅಗ್ನಿಶಾಮಕ ಠಾಣೆಗೆ ಬೆಳಿಗ್ಗೆ 9 ಸ್ಥಳೀಯರಿಂದ ಫೋನ್ ಮಾಡಿರ್ತಾರೆ. ತಕ್ಷಣ ನಾವು ಬೋಟ್ನೊಂದಿಗೆ ಕಾರ್ಯಾಚರಣೆ ಶುರು ಮಾಡಿದ್ವಿ. ನಮ್ಮೊಟ್ಟಿಗೆ ಈಶ್ವರ್ ಮಲ್ಪೆ ಅವರು ಕೂಡ ಈಗ ಸೇರ್ಕೊಂಡಿದ್ದಾರೆ. ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಈಗ ನೋಡಿ ಕೊಕ್ಕರ್ಣೆ ಹತ್ರ ಒಬ್ಬರು ಕಾಲ್ಜಿಯ ನೀರಿಗೆ ಬಿದ್ದಿದ್ರು. ಗಾಳ ಹಾಕ್ಲಿಕ್ಕೆ ಹೋಗಿದ್ದು, ಅವ್ರ ದೇಹ ಹುಡುಕಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ನೋಡಬೇಕು ಏನಾಗಿದೆ ಅಂತ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ದೇಹ ಸಿಗಲಿ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೇವೆ. ಹಾಗೆ ಮನೆಯವರಿಗೆ ಸಹ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ದೇವರು ಕೊಡಲಿ. ಆದಷ್ಟು ಬೇಗ ಮೃತದೇಹ ಸಿಗಲಿ, ಇಲ್ಲಾಂದರೆ ಆದಷ್ಟು ಬೇಗ ಡಿಕಂಪೋಸ್ ಆಗಿ ಮೇಲೆ ಬರಲಿ ಅಂತ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಕೊಕ್ಕರ್ಣೆಯ ಮೊಗರ್ಪೇಟೆಗೆ ಬಂದಿದೆ. ಇಲ್ಲೊಬ್ಬ ಯುವಕ ಮೀನು ಹಿಡಿಲಿಕ್ಕೆ ಹೋಗಿ ನೀರಿಗೆ ಬಿದ್ದಿರ್ತಾರೆ. ಅವರ ಮೃತದೇಹ ಇನ್ನೂ ಸಿಕ್ಕಿರಲಿಲ್ಲ. ಹಾಗಾಗಿ ನಮ್ಮ ತಂಡಕ್ಕೆ ಕರೆ ಬಂದಿದೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಈಗ ಸ್ಥಳಕ್ಕೆ ಬಂದಿದ್ದೇವೆ. ಆದಷ್ಟು ಬೇಗ ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಸಹಕಾರ ಈಶ್ವರ್ ಮಲ್ಪೆ ಹಾಗೂ ಅವರ ತಂಡದ ಮೇಲಿರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. चलो ಬಿಡು. ಶರಣ ಮುಲ್ತಾನೆ ಬಂತು ಬಿಡ್ಪಾರಂತೆ ಹತ್ತು ಒಂದು ಹತ್ತು ದಾಲ್ ತೋಜ್ಜಿ ಬರ್ತಾರಾ ಒಂದಲ್ಲಿ ಅಪ್ಲಿಕೇಶನ್ ಮಾಡಬೇಕು. ಟೈಟ್ ಮಾಡಿ ಟೈಟ್ ಮಾಡಿರಿ. ಬಿಡ್ಬಿಡ ಆಯ್ತಾ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಡು ಅಲ್ಲಿ ಹೋಗ್ಬಿಡು. ಹೌದು ಬುರಾನ್ ಭಾಯ್ ಸೀದವಲ್ಲ ಗಿಡ ತಡೆ ಪುಲ್ ಅಲ್ಲಿ ಪತ್ತೋಲಿ ಗೊತ್ತಾಂಡೆ ಊಟ 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 ಡಿವೈಡ್ ಆಡಬಹುದು ಪಕ್ಕ
ಕಾಲ ಹಾಕಲು ಬೀಳ್ತಾ ಇರ್ತೀವಿ. ಓಕೆ ಆಪಲ್ ಫೈರ್ ಚಾನ್ಸ್ ಇದೆಯಾ ಇದ್ದು ಇಲ್ಲಿರ್ಬೇಕು. ಸರ್ಕಾಡಿಯ ಮೊಗೇರ್ಪೇಟೆಯ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮೊಂದಿಗೆ ಇಲ್ಲಿಯ ಸ್ಥಳೀಯ ಫೈರ್ ಬ್ರಿಗೇಡ್ನ ಸಿಬ್ಬಂದಿಗಳಿದ್ದಾರೆ. ಅವರ ಜೊತೆ ನಾವೀಗ ಮಾತಾಡ್ತಿದ್ದೇವೆ. ನಮಸ್ತೆ ಸರ್, ಈಗ ನೀವು ಎಷ್ಟು ಗಂಟೆಯಿಂದ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಿದ್ದೀರಿ ಇಲ್ಲಿ? ನಮ್ಮ ಉಡುಪಿ ಅಗ್ನಿಶಾಮಕ ಠಾಣೆಗೆ ಬೆಳಿಗ್ಗೆ 9 ಗಂಟೆಗೆ ರವೀಂದ್ರನು ಸ್ಥಳೀಯದಿಂದ ಫೋನ್ ಮಾಡಿರ್ತಾರೆ. ತಕ್ಷಣ ನಾವು ಬೋಟ್ನೊಂದಿಗೆ ಈ ಘಟನಾ ಸ್ಥಳಕ್ಕೆ ಬಂದು ಇಲ್ಲಿ ಆವಾಗಿಂದಲೇ ಕಾರ್ಯಾಚರಣೆ ಶುರು ಮಾಡಿದ್ವಿ. ಬೋಟ್ ಹಾಕಿ ನಮ್ಮಲ್ಲಿರುವಂಥ ಎಕ್ವಿಪ್ಮೆಂಟ್ ಮೂಲಕ ಸರ್ಚ್ ಮಾಡ್ತಾ ಬಂದಿದ್ವಿ. ಎಲ್ಲಿ ಹೊಳೆ ದಂಡೆ ಬದಿಯಲ್ಲಿ ಸರ್ಚ್ ಮಾಡ್ಕೊಂಡು ಬಂದ್ವಿ. ಮತ್ತು ಡೀಪ್ ಪ್ಲೇಸಲ್ಲೆಲ್ಲ ನಮ್ಮಲ್ಲಿರುವಂಥ ಗ್ರಾಫ್ನೈಲ್ ಮೂಲಕ ನಾವು ಸರ್ಚ್ ಮಾಡಿದ್ವಿ. ಆಮೇಲೆ ನಮ್ಮೊಟ್ಟಿಗೆ ಶ್ರೀ ಈಶ್ವರ್ ಮಲ್ಪೆ ಅವರು ಕೂಡ ಈಗ ಸೇರಿಕೊಂಡಿದ್ದಾರೆ. ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಈಗ ಇಲ್ಲಿ ಬಿದ್ದಿರುವ ಅವರ ಬಗ್ಗೆ ಯಾವುದಾದ್ರೂ ನಿಮಗೆ ಇದೆಯಾ ಮಾಹಿತಿ? ಅವರು ಪಕ್ಕದ ಊರಿನರಂತೆ. ರಾತ್ರಿ ಸುಮಾರಿಗೆ ಗಾಳ ಹಾಕ್ಲಿಕ್ಕೆ ಬಂದಾಗ ಮಿಸ್ ಆಗಿದ್ರು ಅಂತ ಹೇಳ್ತಾರೆ. ನೋಡಿದವ್ರು ಯಾರಿಲ್ಲ, ಇಲ್ಲೇ ಗಾಳ ಹಾಕ್ತಾ ಇದ್ರು, ಮಿಸ್ ಆದ್ರು ಅಂತ ಮಾತ್ರ ಮಾಹಿತಿ ಬಂದಿದೆ ನಮಗೆ. ಓಕೆ, ಧನ್ಯವಾದಗಳು. ನೀವೀಗ ಎಷ್ಟು ಜನ ಇದ್ದೀರಾ? ನಾವೀಗ 7 ಜನ ಬಂದಿದ್ವಿ. 7 ಜನ ಬಂದು 7 ಜನ ಫೈರ್ ಟೀಮಿಂದ 7 ಜನ ಬಂದಿದ್ವಿ. ಎಂಕಲೆದುರುಪ್ಪ ಏತುಂಡು ಹಾಗೆ ಹೇಳಿ. ನೀವೆಲ್ಲ ಹೋಗಿದ್ರಿ? ಅವರೊಬ್ಬರಲ್ಲಿ ಕೂತಿದ್ರ? ನೀವು ಜೊತೆಗೆ ಬಂದದಲ್ಲ? ಹಾಂ 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 ಹಾಂ. ಒಂದೊಂದರಲ್ಲಿ ಗೊತ್ತಿಲ್ಲ ನಿಮಗೆ? ಅವನು ಎಂತ ಗೊತ್ತಾ, ಅವರು ಬೇರೆ ಕಡೆ ಸ್ಪಾಟಲ್ಲಿ ಗಾಲ ಹಾಕ್ತಿದ್ದಾರೆ. ಈಗ ಇಷ್ಟು ದೂರ ಹಿಂದೆಗೆ ಹಾಕ್ತಾ ಇದ್ದಾರೆ ಅವರು ಗಾಲ. ಇವನು ನಾನು ಎದುರಲ್ಲಿ ಗಾಲ ಹಾಕ್ತೇನೆ ಅಂತೇಳಿ ಇವರ ಬೈಕ್ ತಗೊಂಡು ಎದುರು ಬಂದಿದ್ದಾನೆ. ಅವನು ನೋಡಿಲ್ಲ. ಎಷ್ಟೊತ್ತಿಗೆ ಆಗಿದೆ? 8:15 ನಮ್ಗದು ಕೊಟ್ಟ ಅವನಿಗೆ ಬಂದಿದ್ದ. ಅದ್ರ ಮೇಲೆ 1-1.5 ಗಂಟೆ ಬಿಟ್ಟು ಜೋರು ಮಳೆ ಬರುವಾಗ ನಾವು ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿ ಮನೆಗೆ ಹೋಗುವಂತ. ಅವಾಗ ನಾಟ್ ರೀಚಬಲ್ ಮತ್ತೆ ನಾಟ್ ರೀಚಬಲ್ ಸಿಗಲೇ ಇಲ್ಲ ಫೋನ್ ಕನೆಕ್ಷನ್. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ವಿಚ್ ಆಫ್ ಮಾಡಿ. ಫೋಟೋ ಹಾಕಿ
ಹಲವಾರು ಈ ಕಡೆಯಿಂದ ಯಾರಿದ್ದಾರೆ ಅವ್ರಿಗೆಲ್ಲ ವಾಟ್ಸಪ್ಪಲ್ಲಿ ಹಾಕಿ ಈ ಹೊಳೆ ಬದಿಯಲ್ಲಿ ಒಂದು ಯಾವುದಾದ್ರು ಬಾಡಿ ಸಿಕ್ಕಿದ್ರೆ ಸ್ಥಳೀಯ ಸ್ಟೇಷನ್ಗೆ ಫೈರ್ ಬ್ರಿಗೇಡ್ಗೆ ಮತ್ತು ಯಾರ್ದಾದ್ರು ನಂಬರ್ ಹಾಕಿ ಮೊನ್ನೆ ಹೊರಟು ಹಾಗೆ ವಾಟ್ಸಪ್ಪಲ್ಲಿ ಹಾಕಿಬಿಡಿ. ಅವಾಗ ಇಲ್ಲಿ ಯಾರಾದರೂ ಹೇಳ್ತಾರೆ ತಿಳ್ಕೊಂಡು ಹೋಗಿ ಹಾಗೆ ಮಾಡಿ ಆದಷ್ಟು ಬೇಗ. ಮತ್ತೇನು ಮಾಡ್ಲಿಕ್ಕೆ ಆಗೋದು, ನಾವು ಹುಡುಕುವಷ್ಟು ಹುಡುಕಿದ್ದು ಈ ಜಾಗದಲ್ಲಿ ಅದು ತಪ್ಪ ಜೀವ ಸರ್. ಒಂದು ಇಲ್ಲಿ ತನಕ ಅಲ್ಲಿ ಬಂದಿರ್ತದೆ, ಅಲ್ಲೇ ಜಾಸ್ತಿ ಅಲ್ಲಿಂದ ತಪ್ಪಿ ಗೊತ್ತಾಯ್ತು ಅಷ್ಟೇ. ನೋಡಿ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲೇನು ಗೊತ್ತಾ, ಇದು ದಂಡೆ ಹೊಯ್ಗೆ ಅದು ಒಂಥರ ಹೊಂಡ ಒಂದು ಇಲ್ಲಿ ನಿಲ್ಬೇಕಾದ್ರೆ ಇದು ಇಲ್ಲೇ ಸಿಗ್ಬೇಕಿತ್ತು ನಮಗೆ. ಸುಮಾರು